ರತ್ನ ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1 ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಉತ್ತರ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸುತ್ತಿದ್ದೇನೆ. ಸಭಾಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕೊಡೋದಕ್ಕೆ ಮುಂಚೆ ಒಂದು ವಿಷಯನ ತಮ್ಮ ಗಮನಕ್ಕೆ ತರಬೇಕು. ಉಪಮುಖ್ಯಮಂತ್ರಿಗಳ ಬಗ್ಗೆ ನಾನು ಅವರ ಸಾಧನೆ, ಅವರು ಕೆಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿರೋದ್ರ ಬಗ್ಗೆ ಫಸ್ಟು ತಮ್ಮ ಗಮನಕ್ಕೆ ತರ್ತೀನಿ. ಪ್ರಧಾನಮಂತ್ರಿಗಳು ಬೆಂಗಳೂರು ನಗರಕ್ಕೆ ಬಂದಾಗ ಸುಮಾರು 1.5 ಲಕ್ಷ ಕೋಟಿಗೆ ಅನುದಾನಕ್ಕೆ ಬೇಡಿಕೆ ಇಡ್ತಾರೆ. ಅನುದಾನ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಟನಲ್ ರಸ್ತೆಗೆ 41,780 ಕೋಟಿ, ಆಮೇಲೆ ಎಲಿವೇಟೆಡ್ ಕಾರಿಡಾರ್ಗೆ 15,000 ಕೋಟಿ, ಪೆರಿಫೆರಲ್ ರಿಂಗ್ ರೋಡ್ಗೆ 27,000 ಕೋಟಿ, ಘನತ್ಯಾಜ್ಯ ವಿಲೇವಾರಿಗೆ 33,200 ಕೋಟಿ, ಡಬಲ್ ಡೆಕ್ಕರ್ ಫ್ಲೈಓವರ್ಗೆ 8,916 ಕೋಟಿ, ಅದೇ ರೀತಿ ರಾಜಕಾಲುಗಳ ಪಕ್ಕದಲ್ಲಿ 3,000 ಕೋಟಿ. ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ರಾಜಕಾಲುಗಳ ಪಕ್ಕದಲ್ಲಿ 45 ಮೀಟ್ರು ಮತ್ತು 45 ಮೀಟ್ರು ಅಗಲೀಕರಣ ಮಾಡಿ ರಸ್ತೆ ಮಾಡೋಂಥದ್ದಕ್ಕೆ ಒಂದು ಚಾಲನೆ ಕೊಟ್ಟಿದ್ದಾರೆ. ಆ ಚಾಲನೆ ಕೊಟ್ಟಿರೋಂಥದ್ದು ಹೇಳ್ತೀನಿ. ನಾನು ಅವರ ಸಾಧನೆ ಬಗ್ಗೆ ಹೇಳ್ತಾ ಇದ್ದೀನಿ. ಬೇಡಿಕೆ ಇದು ನೋಡಿ, ಇದು ಪ್ರಶ್ನೆ ಉತ್ತರ. ಇದು ಪ್ರಶ್ನೆ ಅದನ್ನು ಕೇಳಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಿ. ಬೇರೆ ಏನು ವಿಚಾರ, ಉತ್ತಮವಾದ ವಿಚಾರಗಳು ಆಫೀಸಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ. ನಾನೇನು ಬೇರೆ ಡೈವರ್ಟ್ ಆಗ್ತಾ ಇಲ್ಲ. ಅಲ್ಲ, ಪ್ರಶ್ನೆ ಬೇರೆ ಡೈವರ್ಟ್ ಆಗ್ತಾ ಇಲ್ಲ. ಈಗ ನೋಡ, ಬೆಂಗಳೂರು ನಗರದಲ್ಲಿ ಇದಕ್ಕೆ ಪ್ರಧಾನಮಂತ್ರಿಗಳು ಕೊಟ್ಟಂತ ಬೇಡಿಕೆಗೆ ಸಂಬಂಧಪಟ್ಟ ಮಾತಾಡ್ತಾ ಇಲ್ಲ. ಈಗ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಬನ್ನಿ. ಸಭಾಧ್ಯಕ್ಷರೇ, ಸುಮಾರು ಎಲ್ಲಾರ್ಗೂ ಸಮಯ ಕೊಟ್ಟಿದ್ದೀರಿ, ನನಗೂ ಸಮಯ ಕಷ್ಟ ಹೇಳ್ತೇನೆ. ರಾಜಕಾಲುವೆದು ಹೇಳಿದ್ದು ಯಾಕೆ ಅಂತಂದ್ರೆ ಅದನ್ನ ಬೇಕಾದ್ರೆ ಅದನ್ನ ಬಿಟ್ಟೇ ಮಾತಾಡ್ತೀನಿ. ನಾನು ಕೇಳಿರುವಂತ ಪ್ರಶ್ನೆ, ಮೆಟ್ರೋ ಮಾರ್ಗದ ಒಂದು ನಿಲ್ದಾಣದಿಂದ ಮತ್ತೊಂದು ನಿಲ್ದಾಣದ ಅಂತರವನ್ನು ಯಾವ ಮಾನದಂಡಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಮಾಹಿತಿ ನೀಡಿ ಅಂತ ಕೇಳಿದ್ದೀನಿ. ಅದಕ್ಕೇನು ಕೊಟ್ಟಿದ್ದಾರೆ? ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಮತ್ತು ಪ್ರಯಾಣಿಕರ ಸಂಖ್ಯೆಯನ್ನು ಹೆಚ್ಚಿಸಲು ನಿಲ್ದಾಣಗಳನ್ನು ವಾಣಿಜ್ಯ ಸಂಸ್ಥೆಗಳು ಮತ್ತು ವಸತಿ ಪ್ರದೇಶಗಳ ಹತ್ತಿರದಲ್ಲಿ ಯೋಚಿಸಲಾಗಿದೆ. ಇದು ಶಾರ್ಟಾಗೆ ಮಾತಾಡ್ತೀನಿ ಸಭಾಧ್ಯಕ್ಷರೇ. ಆಯ್ತು. ಎರಡನೇ ಪ್ರಶ್ನೆಗೆ ಬರ್ತೀನಿ. 2A ಮತ್ತು 2B ಮೆಟ್ರೋ ನಿಲ್ದಾಣಗಳನ್ನು ಸಾರ್ವಜನಿಕರ ಸೇವೆಗಾಗಿ ಮತ್ತು ಬಳಕೆಗಾಗಿ ನಿರ್ಮಾಣ ಮಾಡಲಾಗುತ್ತಿದ್ದು ಅನುಮೋದಿತ ನೀಲಿ ನಕ್ಷೆಯಂತೆ ನಿರ್ಮಾಣ ಅಥವಾ ಮಾರ್ಪಾಡುಗೊಳಿಸಲಾಗುವುದೇ ಅಂತ ಕೇಳಿದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಏನಂದರೆ, 2A 2B ಅನ್ನೋಂಥ ಒಂದು 2 ರೀಚು ಏನು ನಾವು DPR ಮಾಡ್ತೀವಿ, ಆ DPR ಪ್ರಕಾರ ಕೆಲಸ ನಡೀತಾ ಇದೆಯಾ, ನೀವು ಪರಿಶೀಲನೆ ಮಾಡಿದ್ದೀರಾ, ನೀವು ಗಮನಿಸಿದ್ದೀರಾ ಅಂತ ನಾನು ಕೇಳಿದ್ದೀನಿ. ಅದಕ್ಕೆ ಉತ್ತರ ಏನು ಕೊಟ್ಟಿದ್ದಾರೆ? ಮೆಟ್ರೋ ರೈಲು ಯೋಜನೆ 2A ಮತ್ತು 2Bನಲ್ಲಿ ಬರುವ ನೀಲಿ ನಕ್ಷೆಯಲ್ಲಿ ಅನುಮೋದಿತವಾದ ಬೆಟ್ಟಲ್ಸೂರು ಮೆಟ್ರೋ ನಿಲ್ದಾಣವನ್ನು ಹೊರತುಪಡಿಸಿ ಉಳಿದಂತೆ ಇತರೆ ಮೆಟ್ರೋ ನಿಲ್ದಾಣಗಳನ್ನು ಅನುಮೋದಿ ನೀಲಿ ನಕ್ಷೆಯಂತೆ ನಿರ್ಮಾಣ ಮಾಡುತ್ತಿದ್ದೇವೆ. ಸಭಾಧ್ಯಕ್ಷರೇ, ಒಟ್ಟು ಇದರಲ್ಲಿ ಬರ್ತಾ ಇರೋಂಥದ್ದು 17 ಸ್ಟೇಷನ್ ಬರ್ತಾ ಇದೆ. ಸಭಾಧ್ಯಕ್ಷರೇ, 17 ಸ್ಟೇಷನ್ಗಳಲ್ಲಿ ತಾವು ಒಂದೊಂದು ಸ್ಟೇಷನ್ನು ಪೂರ್ಣವಾಗಿ ನಾನು ಹೇಳಬೇಕು ಅಂದರೆ ಸಮಯ ಆಗುತ್ತೆ, ಹಾಗೆ ಶಾರ್ಟಾಗಿ ಹೇಳ್ಬಿಡ್ತೀನಿ ಸಭಾಧ್ಯಕ್ಷರೇ. ಒಂದು ಸ್ಟೇಷನ್ನಿಂದ ಒಂದು ಸ್ಟೇಷನ್ ಇರೋಂಥ ಅಂತರ ಸುಮಾರು 1.5 ಕಿಲೋಮೀಟರ್ ಮಾತ್ರ. ಸಭಾಧ್ಯಕ್ಷರೇ, ಇಡೀ ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಮೆಟ್ರೋ ಇದೆಯೋ ಅಲ್ಲಿ ಎಲ್ಲನೂ ಸಹ 1 ರಿಂದ 1.5 ಕಿಲೋಮೀಟರ್ ಮಾತ್ರ ಇರೋದು, ಬೇರೆ ಎಲ್ಲೂ ಅದಕ್ಕಿಂತ ಹೆಚ್ಚಿಗೆ ಇಲ್ಲ. ಆದರೆ ವಿಶೇಷವಾಗಿ 2018ರಲ್ಲಿ ಅಂದಿನ ಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ಆವತ್ತು DPR ಅಪ್ರೂವ್ ಮಾಡೋಂಥ ಸಂದರ್ಭದಲ್ಲಿ ಈ ಸ್ಟೇಷನನ್ನು DPR ಅಲ್ಲಿ ಅಪ್ರೂವ್ ಮಾಡಿದ್ದಾರೆ. ಅಣ್ಣ ಮುಖ್ಯಮಂತ್ರಿಗಳು, ಅಣ್ಣ ತಾವು ಕೇಳಿಸ್ಕೋಬೇಕು, 2018ರಲ್ಲಿ ತಾವು ಅಪ್ರೂವ್ ಮಾಡೋಂಥ DPR ಇದು. ತಾವು ಅಪ್ರೂವ್ ಮಾಡಿದ್ರನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತೀರಿ. ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡೋಂಥ ಸಂದರ್ಭದಲ್ಲಿ ಬೆಟ್ಟಲ್ಸೂರು ಮೆಟ್ರೋ ಸ್ಟೇಷನ್ನು ಸಹ ಸೇರಿದೆ. ಇದಕ್ಕೇನು ಕಳಿಸ್ಕೊಟ್ಟಿದ್ಯಾರು? ಅಂದಿನ ರಾಜ್ಯ ಸರ್ಕಾರ, ಅಂದಿನ ಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿಗಳು ಕಳಿಸ್ಕೊಟ್ರು. ಇದಾದ ಮೇಲೆ 3ನೇ ವ್ಯಕ್ತಿ, ಖಾಸಗಿ ವ್ಯಕ್ತಿ ಒಡಂಬಡಿಕೆ ಮಾಡ್ಕೊಳ್ತಾನೆ. ಏನಂತ ಮಾಡ್ಕೊಳ್ತಾನೆ?
ಬೆಟ್ಟಲ್ಸೂರು ಮೆಟ್ರೋ ಸ್ಟೇಷನ್ ನಾನು ನನ್ನ ಸ್ವಂತ ಹಣದಿಂದ ನಿರ್ಮಾಣ ಮಾಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಮೆಟ್ರೋ ಅವರು ಸಹ ಒಪ್ಪಿಗೆ ಕೊಡ್ತಾರೆ, ಆಯ್ತು ಮಾಡಿಕೊಡಿ ಅಂತ. ಅದಕ್ಕೆ ಮುಂಚಿತವಾಗಿ ಏನಾಗತ್ತೆ, ಲ್ಯಾಂಡ್ ಅಕ್ವಿಜಿಷನ್ ಆಗತ್ತೆ. ಅಲ್ಲ, ಈಗ ರಾಜ್ಯ ಸರ್ಕಾರ ಲ್ಯಾಂಡ್ ಅಕ್ವಿಜಿಷನ್ ಮಾಡುತ್ತೆ. ಮುಂಡತ್ನವ್ರು ಈಗ ನೀವು ನೋಡಿ, ಆಗಲೇ ಪ್ರಶ್ನೆ ಉತ್ತರ ಕೊಡ್ಲಿ. ಈಗ ಲ್ಯಾಂಡ್ ಅಕ್ವಿಜಿಷನ್ ಮಾಡಿದೆ, ಲ್ಯಾಂಡ್ ಅವ್ರಿಗೆ ದುಡ್ಡು ಕೊಟ್ಟಿದೆ, DPR ಅಪ್ರೂವ್ ಆಗಿದೆ, ಪ್ರತಿಯೊಂದು ಆದ್ಮೇಲೆ ಇವತ್ತು ನನಗೆ ಉತ್ತರ ಕೊಡ್ತಾರೆ. ಎಂಬೇಸಿ ಕಂಪನಿಯವನು ಎಂಬೇಸಿ ಕಂಪನಿಯವನು ದುಡ್ಡು ಕೊಟ್ಟಿಲ್ಲ, ನಾವು ಮೆಟ್ರೋ ಕೈ ಬಿಟ್ಟಿದೀವಿ ಅಂತ ಹೇಳ್ತಾರೆ. ಇದು ನ್ಯಾಯನಾ? ಎಂಬೇಸಿ ಅವ್ನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸರ್ಕಾರಕ್ಕೆ ಏನ್ ಸಂಬಂಧ? ಇದು ಸಾರ್ವಜನಿಕರ ಉದ್ದೇಶಕ್ಕೆ ಮಾಡಿರೋದು. ಅದಕ್ಕೆ ಪ್ರಶ್ನೆ ಆಯ್ತಾ ನಿಮ್ದು? ಪ್ರಶ್ನೆಗೆ ಉತ್ತರ ಉತ್ತರ ಕೊಡ್ತಾರಲ್ಲ. ಈಗ ಎಂಬೇಸಿ ಅವನು ಹಣ ಕೊಟ್ಟಿಲ್ಲ, ನಾವು ಮಾಡಲ್ಲ. ಓಕೆ, ಮಂತ್ರಿ ಉತ್ತರ ಇದು ಮಾಡಿರೋದು ಎಂಬೇಸಿ ಅವನಿಗೋಸ್ಕರನಾ? ಆಯ್ತು, ಮಂತ್ರಿ ಉತ್ತರ ಕೊಡ್ತಾರೆ. ಆಯ್ತು, ಉತ್ತರ ಕೊಡ್ತಾರೆ. ಯಾರಿಗೋಸ್ಕರ ಮಾಡಿರೋದು? ಆಯ್ತು, ಉತ್ತರ ಕೊಡ್ತಾರಲ್ಲ. ಅಧ್ಯಕ್ಷರೇ, ನಮ್ಮ ಬೆಂಗಳೂರಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಕೂಡ ಅಭಿನಂದನೆ ಸಲ್ಲಿಸೋದು, ನಮ್ಮ ಅಶೋಕ್ ಅವರು ಎಲ್ಲ ಇದ್ದರು. ನಾವು ಕೆಲವರು CSR ಅಲ್ಲಿ ಕೆಲವರು ಅವ್ರವ್ರ ಹೆಸರು ಇಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಈಗ ಇನ್ಫೋಸಿಸ್ ಅವ್ರು 200 ಕೋಟಿ ಕೊಟ್ಟರು, ಡೆಲ್ಟಾ ಅವ್ರು ಕೊಟ್ಟರು. ಸೊ ಅವ್ರವ್ರ ಹೆಸರಲ್ಲಿ ನಾವು ಸ್ಟೇಷನ್ಗಳು ಇಡೋಂಥ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ. ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ, ಇದು ಈ ಸರ್ಕಾರ ಅಲ್ಲ. ಪಾಪ ಅವರು ಏನು ಕೇಳ್ತಾ ಇದ್ದಾರೆ, ಪಾಪ ಅವ್ರ ಜಮೀನು ಇದೆ ಅಲ್ಲ, ಒಂದು 70-80 ಎಕರೆ ಇರಬೇಕಲ್ಲ. ಮುನ್ನತ್ತು ನಾವು ಸತಿ ಹೇಳಿದೆ ನನಗೆ, ನೀನು ಇರೋಂಥದ್ದು 25 ಬೆಂಗಳೂರು ಸಿಟಿ ಮಧ್ಯದಲ್ಲೆಲ್ಲ ನನಗೂ ಆಸೆ ಅಲ್ವಾ, ನನ್ನ ಜಮೀನ್ ಪಕ್ಕ ಸ್ಟೇಷನ್ ಇರಬೇಕು. ಅಲ್ಲಲ್ಲ, ಈಗ ನಿಮ್ಮ ಜಮೀನ್ ಪಕ್ಕದಲ್ಲಿ ನೀವು ಮಾಡ್ಕೊಂಡಿಲ್ವಾ? ನಾನು ಹೋಗಿಲ್ಲ. ಆಮೇಲೆ ನನ್ನ ಜಮೀನ್ಗೋಸ್ಕರ ಮಾಡಂಗಿದ್ದಿದ್ರೆ ಉತ್ತರ ಕೊಡ್ಲಿ. ಅಲ್ಲ, ಅಲ್ಲಿನ ಸ್ಥಳೀಯ ಶಾಸಕರು ಕೃಷ್ಣ ಬೈರೇಗೌಡರು ಅವ್ರು ಪತ್ರ ಬರೆದಿದ್ದಾರೆ. ಸರಿಗೆ ನಲ್ಲಿ ಬೇಕಾ ಬೇಡವಾ ಅವಶ್ಯಕತೆ ಇದೆ ಅವ್ರು ಹೇಳಿದ್ದಾರೆ. ಬಿಡಪ್ಪ, ನನಗೇನು ಕೃಷ್ಣ ಹೇಳ್ಬೇಕು ಬೈರೇಗೌಡರು ಲೆಟರ್ ಬರೆದಿದ್ದಾರೆ. ಆಯ್ತು, ಈಗ ನನ್ನ ಜಮೀನ್ ಬಿಟ್ಬಿಡಿ. ಕೃಷ್ಣ ಬೈರೇಗೌಡರು ಇದು ಬೇಡ ಅಂತ ಹೇಳಿ ನಾನು ಇವಾಗಲೇ ಕುಂತ್ಕೊಂಡ್ಬಿಡ್ತೀನಿ. ಅಧ್ಯಕ್ಷರೇ, ನಾನು ನನ್ನ ಕ್ಷೇತ್ರದಲ್ಲಿ ಅಲ್ಲಿ ಮೆಟ್ರೋ ಸ್ಟೇಷನ್ ಬೇಕು ಅಂತ ಕೇಳಿದ್ದೇನೆ. DCM ಅವ್ರಿಗೆ ಪರ್ಸನಲಿನೂ ರಿಕ್ವೆಸ್ಟ್ ಮಾಡಿದ್ದೇನೆ. ಸೊ ನಂದು ಒತ್ತಾಯ ಇದೆ. ಆದ್ರೆ DCM ಕೇಳ್ತಾ ಇರೋದು ನೀವು ಯಾವ ಕಾರಣಕ್ಕೆ ಅದನ್ನ ಒತ್ತಾಯ ಮಾಡ್ತಾ ಇದೀರಿ ಅಂತ ಅವ್ರಿಗೆ. ನಾನು ಬೆಂಗಳೂರು ನಗರದ ಒಬ್ಬ ಶಾಸಕ, ಅಲ್ಲಿ ಬೆಂಗಳೂರಿನ ನಿವಾಸಿ. ಅವ್ರಿಗೂ ಈಗ ಮುಗಿಸ್ತಾರೆ. ರಾಜ್ಯ ಜನತೆ ಯಾರ್ಯಾರ್ದು ಏನೇನು ಮಾಡಕ್ಕೆ ಅವ್ರಿಗೆ ಹೇಳಿದ್ರೆ ಅವ್ರು ಕೇಳ್ತಾರ, ನನಗೆ ಪಕ್ಕದಲ್ಲಿ ಯಾರ್ದು ಎಷ್ಟು ಎಷ್ಟು ಏನು ಎಲ್ಲ ಇಡೀ ಬೆಂಗಳೂರದು ಚಿತ್ರ ಏನಿಲ್ಲ. ನನಗೆ ಅವ್ರಿಗೆ ಹೇಳಿದ್ರೆ ಅವ್ರು ಕೇಳ್ತಾರ. ಹೇಳಿ, ಈ ಪ್ರಾಜೆಕ್ಟ್ ಆಗೋದಕ್ಕೆ ನಾನೇ ಸಲಹೆ ಕೊಟ್ಬಿಡ್ತೀನಿ. ಆಯ್ತು, ಕೂತ್ಕೊಳ್ಳಪ್ಪ. ತುಂಬಾ ದೊಡ್ಡ ಸಲಹೆ ಏನಿಲ್ಲ. ಸ್ಟೇಷನ್ ಆಗ್ಬೋದು. ಒಂದ್ ನಿಮಿಷ ಸರ್, ಮಾನ್ಯ ಸಭಾಧ್ಯಕ್ಷರೇ, ನಾನೇ ಉಪಮುಖ್ಯಮಂತ್ರಿಗಳು ಒಂದು ಸಲಹೆನೂ ಕೊಡ್ತೀನಿ. ನೀವು ಒಂದೇ ಒಂದು ಫೋನ್ ಕಾಲು ಆಗುತ್ತಾ ಆಗಲ್ವಾ, ದುಡ್ಡು ಕಟ್ತೀಯಾ ಕಟ್ಟಲ್ವಾ, 24 ಅವರ್ ಟೈಮ್ ಕೊಡಿ, ನಿಮ್ದೊಂದು ಫೋನ್ ಕಾಲಕ್ಕೆ ದುಡ್ಡು ಕಟ್ತಾರೆ. ಇವತ್ತು ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರದಲ್ಲಿ ಬಿಲ್ಡರ್ಗಳು ಹೇಳಿದ ಮಾತು ಕೇಳ್ತಾರೆ, ಅದು ನಿಮ್ಮೊಬ್ಬರ ಮಾತು ಕೇಳೋದು. ಆಯ್ತು, ಉತ್ತರ ಕೊಡ್ಲಿ. ಒಂದು ಮಾತು ಹೇಳಿ ಸರ್. ಆಯ್ತು, ಈಗ ಎಲ್ಲರೂ ಕೇಳ್ತಾರೆ, ನೀವು ಕೇಳ್ಬೇಕಲ್ಲ ಹೇಳಿದಾಗೆ. ಒಂದು ಮಾತು ಹೇಳಿ. ನೀವು ಕೂತ್ಕೊಳ್ಳಿ. ಈಗ ಮುಂಡತ್ನ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಮುಂಡತ್ನವ್ರೆ. ಅಧ್ಯಕ್ಷರೇ, ಏನು ತೊಂದರೆ ಇಲ್ಲ. ಅವರು ಪಾಪ ಸ್ವಾರ್ಥ ತಪ್ಪೇನಿಲ್ಲ. ಮನುಷ್ಯಂಗೆ ನನಗೂ ಸ್ವಾರ್ಥ ಇದೆ, ಅವ್ರಿಗೂ ಸ್ವಾರ್ಥ ಇದೆ. ಈಗ ಹಿಂದೆ ಅಲ್ಲಿ ಎಂಬಾಸಿ ಅವ್ರದ್ದು ಒಂದು 250-200 ಎಕರೆ ಅಲ್ಲೇನೋ ಜಮೀನಿದೆ. ಅವರು ನನ್ನ ಹೆಸರು ಬರಬೇಕು ಅಂತೇಳಿ ಎಂಬಾಸಿದು ಅಂತ ಅಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. 140 ಕೋಟಿ ರೂಪಾಯಿ ಸ್ಟೇಷನ್ ಮಾಡಬೇಕು, 120 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಬರೀ 1 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಇವ್ರದ್ದು ಒಂದು 70-80 ಎಕರೆ ಇದೆ. ಇವರು ದುಡ್ಡು ಕೊಟ್ಬಿಡ್ಲೆ, ಮುಂದತ್ತೆ ಹೆಸರು ಇಟ್ಬಿಡ್ತೀನಿ ಸ್ಟೇಷನ್. ಓಕೆ, ಸಭಾಧ್ಯಕ್ಷರೇ, ಹಂಪನಗೌಡ ಬಾದರ್ಲಿ ಅವರು ಅಂದ್ರೆ ಈಗ
ಅಲ್ಲ ಈಗ ಐತಲ್ಲ ಅಂದ್ರೆ ದುಡ್ಡು 6 ಜನ ಕೊಡ್ಲಿಕ್ಕೆ ಸ್ಟೇಷನ್ ಮಾಡೋದು ಯಾರು ಮಾಡ್ತಾರೆ? ಯಾರು ಕೊಡೋದು? ಸರ್ಕಾರದ ಹೆಸರಲ್ಲಿ ಮಾಡ್ತಾರೆ. ಅಲ್ಲ ಈಗ DPR ದಲ್ಲಿ ಇದೆ ಸ್ಟೇಷನ್ ನೀವು ಅರ್ಥ ಮಾಡಿಕೊಳ್ಳಿ. ಪ್ರಶ್ನೆ ಇದು ಅವ್ರು ಫಸ್ಟ್ ಕೊಡ್ತಾರೆ. ಗಂಭೀರವಾದ ಪ್ರಶ್ನೆ ಇದು. ಸರ್ಕಾರದ ಹೆಸರಲ್ಲಿ ಮಾಡ್ತಂತೆ. ಸಭಾಧ್ಯಕ್ಷರೇ, ಇದು ಗಂಭೀರವಾದ ಪ್ರಶ್ನೆ. ಅಧ್ಯಕ್ಷರೇ 9 ಕಿಲೋಮೀಟರ್ ಈಗ ಹಿಂದೆ CM ಅವರು ಅದನ್ನ ಅನುಮೋದನೆ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡನು ಕಟ್ಟಬೇಕಂತ ಈಗಾಗಲೇ ಅವರು ಕಟ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡು 1 ಕೋಟಿ ಕಟ್ಟಿದ್ದಾರೆ. ಮುನ್ರತ್ನ ಏನು ಹೇಳ್ತಾ ಇದ್ದಾನೆ, 1 ಕೋಟಿ ಕಟ್ಟಿದ್ದಾರೆ, ಇನ್ನು ಉಳಿದದ್ದು 119 ಕೋಟಿ ಕಟ್ಲಿ. ಉಪಮುಖ್ಯಮಂತ್ರಿಗಳು ಒಂದ್ ಸ್ವಲ್ಪ ಧಮ್ಕಿ ಹಾಕ್ಲಿ ಅಂತ ಅಷ್ಟೇ ಹೇಳಿದ್ವು, ಬೇರೆ ಏನು ಹೇಳಿಲ್ಲ. ನಾನ್ ನಂಬಿಕೆ ಇಲ್ಲ. ಈಗ ಎಂಬಸಿ ಹೆಸರು ಹಾಕ್ಬೇಕು ಅಷ್ಟ ಮುನ್ರತ್ನ ಕಂಪನಿ ಅಂತ ಒಂದು ಬೇಕಾದ್ರೆ ಮಾನ್ಯ ಸಭಾಧ್ಯಕ್ಷರೇ, ನೀವು ಅಗ್ರಿಮೆಂಟ್ ಮಾಡ್ಬಿಟ್ಟಿದ್ದೀರಲ್ಲ, ಅಗ್ರಿಮೆಂಟ್ ಯಾರ ಜೊತೆ ಉತ್ತರ ಬೇಡ. ಅಗ್ರಿಮೆಂಟ್ ಆಗೌಟಿದೆ, ಅಗ್ರಿಮೆಂಟ್ ಆಗಿಲ್ಲ ಅಂದ್ರೆ ಪ್ರಶ್ನೆ ಬರ್ತಾ ಇತ್ತು. ಸಭಾಧ್ಯಕ್ಷರೇ, ಹೇಳಿದ್ರಲ್ಲ. ಉಪಮುಖ್ಯಮಂತ್ರಿಗಳು ಇಲ್ಲ ನನ್ಗೆ ಉತ್ತರ ಕೊಡಿ. ಉಪಮುಖ್ಯಮಂತ್ರಿಗಳು ಇದನ್ನ ಜಾರ್ಕೊಳ್ಳೋ ಪ್ರಶ್ನೆ ಬೇಡ. ಇದು ಸರ್ಕಾರದ ಅವಶ್ಯಕತೆ ಇದೆಯಲ್ಲ ಅನ್ನೋದಕ್ಕೆ ಉತ್ತರ ಕೊಡ್ಲಿ. ಇದು ಮುನಿರತ್ನ ಎಂಬಸಿ ಅಲ್ಲ, ಇದು ಸಾರ್ವಜನಿಕರಿಗೆ ಅವಶ್ಯಕತೆ ಇದೆ ಇಲ್ಲ ಗೊತ್ತಿದೆ ಅಷ್ಟು ಕೊಡ್ಲಿ ಸಾಕು. ಎರಡೇ ಉತ್ತರ. ಕೃಷ್ಣ ಬೈರೇಗೌಡರು ನನ್ನ ಹತ್ರ ಮಾತಾಡಿದ್ದಾರೆ, ಪರಿಸ್ಥಿತಿ ಬಗ್ಗೆ ತಿಳಿಸಿದ್ದಾರೆ. ಅವ್ರ ಕ್ಷೇತ್ರ, ಅವ್ರು ಹೇಳಿದ ಮಾತನ್ನ ಗಮನದಲ್ಲಿ ಇಟ್ಕೊಂಡಿದ್ದೀನಿ. ಅವ್ರದ್ದು ಪಬ್ಲಿಕ್, ನಿಮ್ದು ಪ್ರೈವೇಟ್, ಇಷ್ಟೇ. ಸುಮ್ಮನೆ ಹಂಪನಗೌಡ ಬಾದರ್ಲಿ ಅವರು ಆಯ್ತು. ಎಷ್ಟು ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಬಾದರ್ಲಿ ಹಂಪನಗೌಡರ ಪ್ರಶ್ನೆಗೆ ಉತ್ತರವನ್ನು